ನೆಲ, ಜಲ, ಭಾಷೆ ಈ ಮೂರಕ್ಕೂ ಕೂಡ ಧಕ್ಕೆ ಆಗುತ್ತೆ ಎಂದಾಗ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವತ್ತೂ ಕೂಡ ರೈತ ಬಾಂಧವರ ಪರ ನಾವ್ಯಾವತ್ತೂ ನಿಂತಿದ್ದೀವಿ. ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ, ಒಟ್ಟಿಗೆ ಹೋರಾಟ ಮಾಡಿದ್ದೀವಿ. ಈ ಒಂದು ಪಂಕ್ತಿಯನ್ನು ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕ್ಕೊಟ್ಟಿದ್ದಾರೆ. ಇಡೀ ಚಿತ್ರೋದ್ಯಮ ನಾವು ಒಟ್ಟಾಗಿರ್ತೀವಿ. ಅವತ್ತು ಮಹದಾಯಿ ಇರ್ಬೋದು, ಇವತ್ತು ಕಾವೇರಿ 4 TMC ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಒಂದು ಕಡೆ ಬರ, ಇನ್ನೊಂದು ಕಡೆ ಇವತ್ತಿನ ದಿನ ನಮಗೆ ಕುಡಿಯೋಕ್ಕೆ ನೀರಿಗೆ ತೊಂದರೆ ಆಗ್ತಿದೆ, ಮಳೆ ಬರ್ತಿಲ್ಲ ಸರಿಯಾಗಿ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಾಣಿಜ್ಯ ಮಂಡಳಿ, ಪ್ರತಿ ಚಿತ್ರರಂಗ, ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ನಾವು ರೈತ ಬಾಂಧವ್ರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಲಿಕ್ಕೆ, ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛಿಸ್ತೀವಿ. ಮಹದಾಯಿ ಹೋರಾಟದಲ್ಲೂ ಕೂಡ, ಕಳಸಾ ಬಂಡೂರಿಯ ಹೋರಾಟದಲ್ಲೂ ಕೂಡ ನಾವು ರೈತ ಬಾಂಧವರ ಪರವಾಗಿಯೇ ಇದ್ವಿ. ಹುಬ್ಬಳ್ಳಿಯಲ್ಲಿ ಹೋರಾಟವನ್ನು ಮಾಡಿದ್ವಿ. ನಾವೆಲ್ಲರೂ ಇಡೀ ಚಿತ್ರರಂಗ ಹೋಗಿದ್ವಿ. ಇದೇ ನಮ್ಮ ಸಾರಾ ಗೋವಿಂದ್ ಅವರಿದ್ದರು, ಇಡೀ ಅವರ ಅಧ್ಯಕ್ಷರಾಗಿದ್ದರು. ಕಲಾವಿದರ ಸಂಘದ ಅಧ್ಯಕ್ಷರು ಬಂದಿದ್ದಾರೆ, ಉಪಾಧ್ಯಕ್ಷರಲ್ಲ, ಈಗ ಅವರ ಅಧ್ಯಕ್ಷರೇ ಅವರು ಬಂದಿದ್ದಾರೆ. ನಮ್ಮ ವಾಣಿಜ್ಯ ಮಂಡಳಿಯ ಎಲ್ಲ ಕಾರ್ಯಕಾರಿ ಸಮಿತಿಯ ಗೌರವಾನ್ವಿತ ಸದಸ್ಯರೆಲ್ಲರೂ ಕೂಡ ಇಲ್ಲಿದ್ದಾರೆ, ಮಾಜಿ ಅಧ್ಯಕ್ಷರುಗಳಿದ್ದಾರೆ. ಇವರ ಮುಖಾಂತರ ನಂಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಭಾಷೆ ಬದುಕಿದ್ರೆ, ಮನುಷ್ಯ ಬದುಕಿದ್ರೆ, ನೆಲ ಜಲ ಇವತ್ತಿನ ದಿನ ನಮಗೆಲ್ಲರಿಗೂ ಇದ್ದರೆ ನಾವು ಬದುಕ್ತೀವಿ. ಆದರೆ ಅದಕ್ಕೆ ಧಕ್ಕೆ ಬಂದಾಗ ನಾವು ಯಾವತ್ತೂ ಕೂಡ ರೈತರ ಪರ ಇರ್ತೀವಿ. ಮುಂಗಾರು ಮಳೆ ಪ್ರಾರಂಭ ಆಗಿ 2 ತಿಂಗಳಾಗಿದೆ. 2 ತಿಂಗಳಿಂದ ಒಂದೇ ಒಂದು ಡ್ಯಾಮ್ಗೂ ಕೂಡ ಒಂದು ಹನಿ ನೀರು ಬಂದಿಲ್ಲ. ಈ ಪರಿಸ್ಥಿತಿಯಲ್ಲಿ ಇವತ್ತು ಏನು ಡೆಲ್ಲಿಲಿ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಇದೆಯೋ ಅದು ಅವೈಜ್ಞಾನಿಕವಾದಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅವರು ಕೊಡೋದಕ್ಕೆ ಮುಂಚೆ ಕರ್ನಾಟಕಕ್ಕೆ ಒಂದು ತಂಡವನ್ನು ಕಳಿಸಿ, ತಜ್ಞರ ತಂಡವನ್ನು ಕಳಿಸಿ ಇಲ್ಲಿ ಪರಿಶೀಲನೆ ಮಾಡಿ ಏನು ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ ಎಲ್ಲ ಡ್ಯಾಮ್ಗಳನ್ನ ಪರಿಶೀಲನೆ ಮಾಡಲಿ. ಕಳೆದ ವರ್ಷ ಬೇಕಾದಷ್ಟು ಮಳೆ ಆಯಿತು, ಸುಮಾರು 100 TMC ನೀರು ತಮಿಳ್ನಾಡಿಗೆ ಹೋಯಿತು. ನಾವು ಹಿಡಿದಿಟ್ಕೊಳ್ಳಿಲ್ಲ, ನಾವು ಬಿಡಬಾರ್ದು ಅಂತ ಯಾವತ್ತೂ ಇಲ್ಲ. ಏನು ಕಾವೇರಿ ನಿಯಂತ್ರಣ ಮಂಡಳಿ ಹೇಳ್ಕೊಂಡು ಬಂದಿದೆಯೋ ನೀರಿದ್ದಾಗೆಲ್ಲ ನಾವು ಬಿಟ್ಟಿದ್ದೀವಿ. ಆದರೆ ಪರಿಸ್ಥಿತಿ ಇವತ್ತು ಹಂಗಿಲ್ಲ, ಮಳೆ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಕೈಯಲ್ಲಿಲ್ಲ. ಹಾಗಾಗಿ ಇವತ್ತು ಕುಡಿಯೋ ನೀರಿಗೆ ರೈತ ಹಾಹಾಕಾರ ಪಡ್ತಾ ಇದ್ದಾನೆ. ಮತ್ತು ಜಾನುವಾರು ಆ ಭಾಗದಲ್ಲಿ ಇವತ್ತಿನ ದಿವಸ ಭಾಳ ತೊಂದರೆಗೆ ಸಿಕ್ಕಾಕೊಂಡಿದ್ದೀವಿ. ಹಾಗಾಗಿ ನೀರನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಂಡ್ಯದಲ್ಲಿರುವಂಥ, ಮೈಸೂರಿನಲ್ಲಿರುವಂಥ ರೈತ ಬಾಂಧವರು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಆದರೆ ಚಿತ್ರರಂಗದಲ್ಲಿ ನನಗೆ ಕೆಲವರು ಪ್ರಶ್ನೆ ಮಾಡಿದ್ರು, ವಾಣಿಜ್ಯ ಮಂಡಳಿ ನೀವು ಸಿನಿಮಾದವರು ಇನ್ನೂ ಮಾತಾಡಿಲ್ಲ ಹಾಗಾಗಿ. ಯಾವತ್ತೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಹಾಕ್ಕೊಟ್ಟಂಥ ಆದರ್ಶಗಳು ನಮ್ಮಲ್ಲಿದ್ದಾವೆ. ಒಂದು ಗೋಕಾಕ್ ಚಳುವಳಿ ಆಗಿರ್ಬೋದು, ಮತ್ತೊಂದು ಮಹದಾಯಿ ಯೋಜನೆ ಆಗಿರ್ಬೋದು, ಅಥವಾ ಸಮಸ್ಯೆ ಬಂದಾಗೆಲ್ಲ ಕೂಡ ಚಿತ್ರರಂಗ ಸ್ಪಂದಿಸಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಗೆಳೆಯರು ಕೇಳಿದ್ರು ಮುಂದಿನ ಇದನ್ನು, ಇವತ್ತು ಮಧ್ಯಾಹ್ನ 4 ಗಂಟೆ ಅಥವಾ 5 ಗಂಟೆ ಒಳಗೆ ಮತ್ತೊಂದು ತೀರ್ಪು ಬರುತ್ತೆ. ನಮ್ಮ ಸರ್ಕಾರ ಮೇಲ್ಮನವಿ ಸಲ್ಲಿಸಿದ್ದಾರೆ. ಅವರಿಗೆ ವಾಸ್ತವ ಪರಿಸ್ಥಿತಿಯನ್ನು ತಿಳಿಸೋದಕ್ಕೆ ಎಲ್ಲ ಅಧಿಕಾರಿಗಳು ಕೂಡ ಮಾಹಿತಿ ಕೊಡೋದಕ್ಕೆ ಇವತ್ತು ಅಲ್ಲಿ ಸಭೆ ಸೇರಿದ್ದಾರೆ. ಸಭೆ ಆದಮೇಲೆ ಆ ಒಂದು ನಿಯಂತ್ರಣ ಮಂಡಳಿ ಯಾವ ತೀರ್ಪನ್ನು ಕೊಡ್ತಾರೆ ಕಾದು ನೋಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಹಾಗಾಗಿ ಆ ತೀರ್ಪು ಏನು ಬರುತ್ತೆ ಅದರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಈಗ ಮತ್ತೆ ನಿಯಂತ್ರಣ ಮಂಡಳಿ ತಜ್ಞರನ್ನು ಕಳಿಸ್ತೀವಿ, ಪರಿಶೀಲನೆ ಮಾಡ್ತೀವಿ ಅಂದರೆ ನಮಗೆಲ್ರಿಗೂ ಸಂತೋಷ, ನಾವು ಖುಷಿಯಿಂದ ಅದನ್ನು ಸ್ವಾಗತ ಮಾಡ್ತೀವಿ. ಇಲ್ಲ ಅವರು ಕೂಡ ಅದೇ ತೀರ್ಪನ್ನು ಕೊಟ್ಟರೆ ನಾವು ರೈತರ ಪರವಾಗಿ ನಿಲ್ಲಬೇಕಾಗುತ್ತೆ. ಇಲ್ಲಿಯ ಸಮಸ್ಯೆಯನ್ನು ಅರ್ಥಕೊಂಡು ನಾವು ಹೋರಾಟಕ್ಕೆ ಇಳಿಬೇಕಾಗುತ್ತೆ, ಅದು ಅನಿವಾರ್ಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ರೈತ ಬಾಂಧವರು ಅಥವಾ ಕನ್ನಡ ಪರ ಹೋರಾಟಗಾರರು ಯಾವ ರೀತಿ ಅವರು ಹೆಜ್ಜೆಯನ್ನು ಹಿಡಿತಾರೋ ಅದನ್ನು ನಾವು ಕಾದು ನೋಡ್ತಾ ಇದ್ದೀವಿ. ಅವ್ರ ಹೆಜ್ಜೆಗೆ ನಾವು ಕೈ ಜೋಡಿಸೋಂಥ ಕೆಲಸ ಅವತ್ತು ಮಾಡಿದ್ದೀವಿ, ಇವತ್ತು ಮಾಡ್ತೀವಿ.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.